ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್. ಆಭರಣ ಪ್ರಿಯರಿಗೆ ಫುಲ್ ಜಾಕ್ಪಾಟ್ ಅಂತಾನೆ ಹೇಳಬಹುದು. ಚಿನ್ನದ ದರ ಇಳಿಕೆಯಲ್ಲೂ ನಾಗಾಲೋಟ ಮುಂದುವರೆದಿದೆ. ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಆಭರಣ ಪ್ರಿಯರಿಗೆ ಫುಲ್ ಜಾಕ್ಪಾಟ್ ಅಂತಾನೆ ಹೇಳಬಹುದು. ಚಿನ್ನದ ದರ ಇಳಿಕೆಯಲ್ಲೂ ನಾಗಾಲೋಟ ಮುಂದುವರೆದಿದೆ. ಗ್ರಾಹಕರ ಕೈ ಬೀಸಿ ಕರೀತಾ ಇದೆ ಹಳದಿ ಸುಂದರಿ. ಬಂಗಾರ ಖರೀದಿಸುವವರಿಗೆ ಖುಷಿಯೋ ಖುಷಿ. ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇದೆ ಚಿನ್ನದ ಬೆಲೆ. ವಾರದಲ್ಲಿಯೇ 10 ಗ್ರಾಂಗೆ 5,000 ರೂಪಾಯಿಗಳಷ್ಟು ಇಳಿಕೆಯಾಗಿರುವಂತದ್ದು. ಚಿನ್ನದಲ್ಲಿ ಡಾಲರ್ ಮೌಲ್ಯದ ಏರಿಕೆಗೆ ಜಾರಿ ಬೀಳ್ತಾ ಇದೆ ಚಿನ್ನ. ಬಂಗಾರದ ಜೊತೆಯಲ್ಲಿಯೇ ಜಾರಿ ಬೀಳ್ತಾ ಇರುವಂತದ್ದು ಬೆಳ್ಳಿ. ವಾರದಲ್ಲಿ ಕೆಜಿ ಬೆಳ್ಳಿಗೆ 15,000 ರೂಪಾಯಿಗಳಷ್ಟು ಇಳಿಕೆ ಕಂಡಿರುವಂತದ್ದು. ಬಂಗಾರ ಪ್ರಿಯರಿಗೆ ಇದೀಗ ಗುಡ್ ನ್ಯೂಸ್ ಕೊಡ್ತಾ ಇರುವಂತದ್ದು. ಆಭರಣ ಪ್ರಿಯರಿಗೆ ಫುಲ್ ಜಾಕ್ಪಾಟ್ ಅಂತಾನೆ ಹೇಳಬಹುದು. ಚಿನ್ನದ ದರದ ಇಳಿಕೆಯಲ್ಲೂ ಕೂಡ ನಾಗಾಲೋಟ ಮುಂದುವರೆದಿದೆ. ಬಂಗಾರ ತೆಗೆದುಕೊಳ್ಳೋರು ಇವತ್ತೇ ತೆಗೆದುಕೊಂಡ್ರೆ ಇನ್ನೂ ಉತ್ತಮ. ಗ್ರಾಹಕರನ್ನ ಕೈ ಬೀಸಿ ಕರೀತಾ ಇರುವಂತದ್ದು ಹಳದಿ ಸುಂದರಿ. ಬಂಗಾರ ಖರೀದಿಸುವವರಿಗೆ ಈಗ ಖುಷಿಯೋ ಖುಷಿ, ಸಂಭ್ರಮ. ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇದೆ ಚಿನ್ನದ ಬೆಲೆ. ವಾರದಲ್ಲಿಯೇ 10 ಗ್ರಾಂಗೆ 5,000ಗಳಷ್ಟು ಇಳಿಕೆಯಾಗಿರುವಂತದ್ದು. ಡಾಲರ್ ಮೌಲ್ಯದ ಏರಿಕೆಗೆ ಜಾರಿ ಬೀಳ್ತಾ ಇದೆ ಚಿನ್ನ. ಬಂಗಾರದ ಜೊತೆಯಲ್ಲಿಯೇ ಜಾರಿ ಬೀಳ್ತಾ ಇರುವಂತದ್ದು ಬೆಳ್ಳಿ ಕೂಡ. ವಾರದಲ್ಲಿ ಕೆಜಿ ಬೆಳ್ಳಿಗೆ ಈಗ 15,000 ರೂಪಾಯಿ ಇಳಿಕೆಯಾಗಿರುವಂತದ್ದು. ಬಂಗಾರ ಪ್ರಿಯರಿಗೆ ಇದೀಗ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹಳದಿ ಸುಂದರಿ ಕೈ ಬೀಸಿ ಕರೀತಾ ಇರುವಂತದ್ದು ಆಭರಣ ಪ್ರಿಯರನ್ನ. ಇದೀಗ ಬಂಗಾರದ ಬೆಲೆ ಇಳಿಕೆಯಾಗಿರುವಂತದ್ದು ಗಮನಿಸ್ತಾ ಹೋಗೋದಾದ್ರೆ, ಹಳೆಯ ದರ ಹಾಗೆ ಹೊಸ ದರವನ್ನ ಗಮನಿಸ್ತಾ ಹೋಗೋದಾದ್ರೆ, 10 ಗ್ರಾಂ ಚಿನ್ನದ ಬೆಲೆ ಹಳೆಯ ದರ 1,44,130 ರೂಪಾಯಿ ಇತ್ತು. ಈಗ ಹೊಸ ದರವನ್ನ ಗಮನಿಸಿದಾಗ 1,39,130 ರೂಪಾಯಿ ಇದೆ. ಇದು 10 ಗ್ರಾಂ ಚಿನ್ನದ ಬೆಲೆಯಾಗಿರುವಂಥದ್ದು. ಬಂಗಾರದ ಬೆಲೆಯಲ್ಲಿ ಇಳಿಕೆಯ ಗಣನೀಯವಾಗಿ ಕಾಣ್ತಾ ಇರುವಂಥದ್ದು. ಇನ್ನು ಬೆಳ್ಳಿ ಬೆಲೆಯೂ ಕೂಡ ಇಳಿಕೆಯಾಗಿರುವಂಥದ್ದು. 1 ಕೆಜಿ ಬೆಳ್ಳಿಯ ದರವನ್ನ ಗಮನಿಸ್ತಾ ಹೋಗೋದಾದ್ರೆ, ಹಳೆಯ ದರ ಹಾಗೆ ಹೊಸ ದರವನ್ನ ಗಮನಿಸ್ತಾ ಹೋಗೋದಾದ್ರೆ, ಮೊದಲು ಹಳೆಯ ದರ ಎಷ್ಟಿತ್ತು? 2,45,000 ರೂಪಾಯಿ ಇತ್ತು. ಈಗ ಹೊಸ ದರವನ್ನ ಗಮನಿಸಿದಾಗ 2,30,000ಕ್ಕೆ ಇಳಿಕೆಯಾಗಿದೆ. ಎರಡರಲ್ಲೂ ಕೂಡ ಈಗ ಇಳಿಕೆಯಾಗ್ತಾ ಇರುವಂಥದ್ದು, ಬೆಲೆ ಇಳಿಕೆಯಾಗ್ತಾ ಇರುವಂಥದ್ದು. ಬಂಗಾರವನ್ನ ಖರೀದಿಸೋರಿಗೆ ಇದು ಸುಸಮಯ. ತುಂಬಾ ಖುಷಿ ಆಗ್ತಾ ಇರುವಂಥದ್ದು ಬಂಗಾರ ಪ್ರಿಯರಿಗೆ. ವಾರದಲ್ಲಿಯೇ ಈಗ ಇಳಿಕೆಯನ್ನ ಕಂಡಿರುವಂಥದ್ದು. 10 ಗ್ರಾಂಗೆ 5,000 ರೂಪಾಯಿ ಇಳಿಕೆಯಾಗಿರುವಂಥದ್ದು ಒಂದು ವಾರದಲ್ಲಿ. ಆಭರಣ ಪ್ರಿಯರಿಗೆ ಇದೀಗ ಫುಲ್ ಜಾಕ್ಪಾಟ್ ಅಂತಾನೆ ಹೇಳಬಹುದು. ಬಂಗಾರ ಹಾಗೆ ಬೆಳ್ಳಿ ಎರಡರಲ್ಲೂ ಕೂಡ ದರ ಇಳಿಕೆಯಾಗಿದೆ. ನಾಗಾಲೋಟ ಮುಂದುವರಿತಾ ಇರುವಂಥದ್ದು. ಗ್ರಾಹಕರನ್ನ ಕೈ ಬೀಸಿ ಕರೀತಾ ಇದೆ ಬಂಗಾರ. ತಗೊಳ್ಳೋರು ಇವತ್ತೇ ತಗೊಂಡ್ಬಿಡಿ, ಆಮೇಲೆ ಮತ್ತೆ ನಾಳೆ ತಗೊಳ್ಳೋಣ, ಇನ್ನೂ ಇಳಿಬೋದೇನೋ ಬಂಗಾರ ನೋಡೋಣ ಇರಿ ಅಂತಂದ್ರೆ ಹೇಳೋದಕ್ಕೆ ಬರಲ್ಲ. ಚಿನ್ನ ಯಾವಾಗ ಬೇಕಾದ್ರೂ ಏರ್ಬೋದು, ಯಾವಾಗ ಬೇಕಾದ್ರೂ ಇಳಿಬೋದು. ಚಿನ್ನದ ಬೆಲೆ ಕಡಿಮೆ ಇದ್ದಾಗಲೇ ತೆಗೆದುಕೊಳ್ಳೋದು ಒಳ್ಳೆಯ ಕೆಲಸ. ಮತ್ತೆ ನಾಳೆ ತಗೊಳ್ಳೋಣ, ನಾಡದ್ದು ತಗೊಳ್ಳೋಣ ಅಂತ ಹೋದಾಗ ಏರಿಕೆ ಆದ್ರೂ ಆಗಬಹುದು, ಹೇಳೋದಕ್ಕೆ ಬರಲ್ಲ. ಚಿನ್ನ ಬೆಳ್ಳಿಯ ದರದಲ್ಲಿ ಯಾವ ರೀತಿಯಾಗೂ ಕೂಡ ಲೆಕ್ಕಾಚಾರ ಹಾಕೋದು ತಪ್ಪಾಗುತ್ತೆ. ಚಿನ್ನದ ದರ ಇಳಿಕೆಯಲ್ಲೂ ಈಗ ನಾಗಾಲೋಟ ಮುಂದುವರೆದಿರುವಂಥದ್ದು. ಬಂಗಾರ ಬೆಲೆ ಕೂಡ ಇಳಿಕೆಯಾಗಿರುವಂಥದ್ದು. 10 ಗ್ರಾಂ ಚಿನ್ನದ ಬೆಲೆ ಈಗ 1,39,130 ರೂಪಾಯಿ ಇದೆ. ಹಳೆಯ ದರವನ್ನ ಗಮನಿಸಿದಾಗ 1,44,130 ರೂಪಾಯಿ ಇತ್ತು. ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇರುವಂಥದ್ದು ಚಿನ್ನದ ಬೆಲೆಯಲ್ಲಿ. ಬಂಗಾರದಲ್ಲೂ ಕೂಡ ಈ ಒಂದು ಇಳಿಕೆ ಕಂಡ್ರೆ, ಇತ್ತ ಬೆಳ್ಳಿಯಲ್ಲೂ ಕೂಡ ಇಳಿಕೆಯಾಗಿರುವಂಥದ್ದು. ಕೆಜಿಗೆ ಈಗ ಬೆಳ್ಳಿ ಬೆಲೆ ಇಳಿಕೆಯನ್ನ ಕೂಡ ಗಮನಿಸಿದಾಗ, ಹಳೆಯ ದರವನ್ನ ಗಮನಿಸಿದಾಗ 2,45,000 ಇತ್ತು. ಈಗ 2,30,000 ರೂಪಾಯಿಗೆ ಇಳಿಕೆಯಾಗಿರುವಂಥದ್ದು ಹೊಸ ದರವನ್ನ ಗಮನಿಸಿದಾಗ.